ರಾಜ್ಯದಲ್ಲಿ ಸಿಎಂ ಕುರ್ಚಿ ಫೈಟ್ ಬೆನ್ನಲ್ಲೇ ಮತ್ತೊಂದು ಪಾಲಿಟಿಕ್ಸ್ ಶುರುವಾಗಿದೆ. ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗ್ತಿದೆ. ಇನ್ನು ನಮಗೆ ಸಚಿವರಾಗೋಕೆ ಭಾಗ್ಯ ಸಿಗ್ತಿಲ್ಲ ಅಂತ 30 ಹಿರಿಯ ಶಾಸಕರು ದೆಹಲಿಗೆ ಹೋಗಿದ್ದಾರೆ. ನಾವು ಹಿರಿಯ ಶಾಸಕರಿದ್ರು ನಮಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಇಷ್ಟು ದಿನ ಗುಸುಗುಸು ಚರ್ಚೆ ಮಾಡಿದ್ರು. ಒಂದೆರಡು ಸಭೆಗಳನ್ನ ಮಾಡಿ ಗಮನ ಸೆಳೆಯೋದಕ್ಕೂ ಪ್ರಯತ್ನ ಪಟ್ಟರು. ಸಿಎಂ ಡಿಸಿಎಂಗೆ ಮನವಿ ಕೊಟ್ಟರು, ಪ್ರಯೋಜನ ಆಗಿಲ್ಲ ಅಂತ ಈಗ ನೇರ ಹೈಕಮಾಂಡ್ ನಾಯಕರ ಭೇಟಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಅವರಿಗೆ ವಾಸ್ತವಿಕ ಬೆಳವಣಿಗೆಗಳ ಬಗ್ಗೆ ವಿಚಾರ ಮುಟ್ಟಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ನ ಕೆಲವು ಶಾಸಕರು ತೆರಳುತ್ತಿರುವ ವಿಚಾರವಾಗಿ ಎಂಎಲ್ಸಿ ಸಲೇಂ ಅಹಮದ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಾತನಾಡಿದ ಇವರು, ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ವರಿಷ್ಠರೊಂದಿಗೆ ಮಾತನಾಡಲು ನಮ್ಮ ಶಾಸಕರು ದೆಹಲಿಗೆ ತೆರಳಿದ್ದಾರೆ. ಶಾಸಕರು ದೆಹಲಿಗೆ ತೆರಳಿದ್ದರಲ್ಲಿ ಯಾವ ತಪ್ಪೇನೂ ಇಲ್ಲ ಅಂತ ಹೇಳಿದರು. ಹುಬ್ಳಿಯಲ್ಲಿ ನನ್ನ ಕ್ಷೇತ್ರದ ಸಭೆ ಇದೆ, ಆ ಕಾರ್ಯಕ್ರಮ ಹೋಗ್ತಾ ಇದ್ದೀನಿ. ಅದಕ್ಕೆ ಕೆಲವು ಶಾಸಕರು ಡೆಲ್ಲಿ ಹೋಗ್ತಾ ಇದ್ದಾರೆ, ಪಕ್ಷದ ವರಿಷ್ಠರು ಮೀಟ್ ಮಾಡೋಕ್ಕೆ. ಅದೇನು ತಪ್ಪಿಲ್ಲ, ಭೇಟಿ ಮಾಡಿ ಅವ್ರು ಡೆಫಿನೆಟ್ಲಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ನಮಗೆ ಕೇಳಲಿಕ್ಕೆ ಇವತ್ತು ಕೆಲವರು ನಮ್ಮ ಶಾಸಕರು ಹೋಗ್ತಾ ಇದ್ದಾರೆ. ಪಕ್ಷದ ಹೈಕಮಾಂಡ್ ಭೇಟಿ ಮಾಡ್ತಾರೆ, ಪಕ್ಷ ತೀರ್ಮಾನ. ಅವಾಗಲೇ ಮೊನ್ನೆಲ್ಲ ಹೇಳಿದ್ದೀವಿ, ಅದೆಲ್ಲ ಏನೆಲ್ಲ ಸಮಸ್ಯೆ ಇದೆ ಅದು ವರಿಷ್ಠರು ಅದನ್ನು ಗಮನಿಸ್ತಾ ಇದ್ದಾರೆ. ನಾವು ನಮ್ಮ ಇದು ಕೆಲಸ ಕೊಟ್ಟಿದ್ದು ಎಲೆಕ್ಷನ್ ಮಾಡಲಿಕ್ಕೆ ಆ ಕೆಲಸ ಮಾಡಿ ಬಂದಿದ್ದೀವಿ. ಅಲ್ಲಿ ದಾವಣಗೆರೆಯಲ್ಲಿ ಗೆಲುವು ಖಚಿತ. ದಾವಣಗೆರೆ ಗೆಲ್ತೀವಿ, ಬಾಗಲಕೋಟೆಯಲ್ಲಿ ರಾಜ್ಯ ಕೊಟ್ಟಿರೋ ಅಂತ ಮಾಹಿತಿ ಸಿಕ್ಕಿದೆ. ನಮಗೆ ನಾವು ಯಾರು ರಾಜ್ಯವನ್ನು ಕೇಳಿಲ್ಲ, ಯಾವುದು ನಾವು ಪಕ್ಷದ ಕೆಲಸ ಮಾಡಿದ್ದೀವಿ. ಯಾರು ಏನು ಹೇಳಬೇಕು. ಚಿಕ್ಕಮಗಳೂರಿನಲ್ಲಿ ಜನಪ್ರತಿನಿಧಿಯೊಬ್ಬರು ಕಾನೂನನ್ನ ಕೈಗೆತ್ತಿಕೊಂಡಿರುವ ಆಘಾತಕಾರಿ ಘಟನೆ ನಡೆದಿದೆ. ವಾರ್ಡ್ ನಂಬರ್ 34ರ ಕೌನ್ಸಿಲರ್ ಲಕ್ಷ್ಮಣ್ ಪತ್ನಿಯ ಜೊತೆ ಸೇರಿ ಪತಿಯನ್ನೇ ನಡು ರಸ್ತೆಯಲ್ಲಿ ಬಡಿಗೆಯಿಂದ ಥಳಿಸಿರುವ ಅಮಾನವೀಯ ದೃಶ್ಯ ವೈರಲ್ ಆಗಿದೆ. ಸೈಟ್ ವಿಚಾರವಾಗಿ ಉಂಟಾದ ವಿವಾದಕ್ಕೆ ಸಂಬಂಧಪಟ್ಟಂತೆ ಚಂದ್ರಶೇಖರ್ ಎಂಬುವವರ ಮೇಲೆ ಕೌನ್ಸಿಲರ್ ಲಕ್ಷ್ಮಣ್ ಮತ್ತು ಚಂದ್ರಶೇಖರ್ ಪತ್ನಿ ಪವಿತ್ರ ಅನ್ನೋರು ದೌರ್ಜನ್ಯ ನಡೆಸಿದ್ದಾರೆ. ನಡು ರಸ್ತೆಯಲ್ಲಿ ಕೌನ್ಸಿಲರ್ ಮತ್ತು ಪವಿತ್ರ ಅವರು ಬಡಿಗೆಯಿಂದ ರೌಡಿಗಳಂತೆ ಚಂದ್ರಶೇಖರ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಕಾರು ಹತ್ತಿಸಿ ಕೊಲ್ಲುವುದಾಗಿ ಬೆದರಿಕೆ ಹಾಕಿರುವ ಆರೋಪವೂ ಕೇಳಿ ಬಂದಿದೆ. ಹಲ್ಲೆಯಿಂದ ತೀವ್ರ ಗಾಯಗೊಂಡಿರುವ ಚಂದ್ರಶೇಖರ್ ಅವರನ್ನ ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಸಂಬಂಧ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೌನ್ಸಿಲರ್ ಲಕ್ಷ್ಮಣ್ ಮತ್ತು ಪವಿತ್ರ ವಿರುದ್ಧ ಬಿಎನ್ಎಸ್ ಕಾಯ್ದೆಯಡಿ ಎಫ್ಐಆರ್ ದಾಖಲಾಗಿದೆ. ಕಾರು ನಿಲ್ಲಿಸಿ ಮೂತ್ರ ವಿಸರ್ಜನೆಗೆ ಹೋಗಿದ್ದ ವೇಳೆ ದರೋಡೆ ಗ್ಯಾಂಗ್ ಒಂದು ಅಟ್ಯಾಕ್ ಮಾಡಿರುವ ಘಟನೆ ಹಾವೇರಿ ಜಿಲ್ಲೆ ಬಾಳಂಬೀಡ ಗ್ರಾಮದ ಬಳಿ ನಡೆದಿದೆ. ರೈತನೊಬ್ಬನ ಬಳಿ ಖರೀದಿಸಿದ್ದ ಅಡಿಕೆ ಹಣವನ್ನ ಕೊಡಲು ಹೋಗುತ್ತಿದ್ದ ಮಾರ್ಗ ಮಧ್ಯದಲ್ಲಿ ಕಳ್ಳರಿಬ್ಬರು ಅಬ್ದುಲ್ ರಹೀಂ ಎಂಬಾತನ ಮೇಲೆ ಹಲ್ಲೆ ನಡೆಸಿ ಕಾರು ಗ್ಲಾಸ್ ಒಡೆದು ಕಾರ್ನಲ್ಲಿದ್ದ ಬರೋಬ್ಬರಿ 30 ಲಕ್ಷ ಹಣ ಕದ್ದು ಪರಾರಿಯಾಗಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಅಬ್ದುಲ್ ರಹೀಂ ದೂರು ನೀಡಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಈ ಕುರಿತು ಆಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿವಾಹಿತೆಯ ಮೋಹಕ್ಕೆ ಸಿಲುಕಿ ಜಿಮ್ ಟ್ರೈನರ್ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. 28 ವರ್ಷದ ದಿಲೀಪ್ ವಿವಾಹಿತೆ ಯೋಗಿತಾಳ ಮೋಹಕ್ಕೆ ಸಿಲುಕಿ ಆಕೆಗೆ ವಿಡಿಯೋ ಕಾಲ್ ಮಾಡಿ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ದಿಲೀಪ್ಗೆ ಯೋಗಿತಾ ಜಿಮ್ನಲ್ಲೇ ಪರಿಚಯ ಆಗಿದ್ರು. ದಿಲೀಪ್ ವಿಡಿಯೋ ಕಾಲ್ ಮಾಡಿ ಸೂಸೈಡ್ ಮಾಡಿಕೊಂಡಿರುವ ವಿಷಯ ತಿಳಿತಾ ಇದ್ದಂತೆ ದಿಲೀಪ್ ಸಹೋದರಿಗೆ ನಿನ್ನ ಅಣ್ಣ ರೂಮ್ನಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾನೆ, ಹೋಗಿ ನೋಡಿ ಅಂತ ಹೇಳಿದ್ದಾರೆ. ಇದೆಲ್ಲ ತಿಳಿದ ಕುಟುಂಬಸ್ಥರು ಮದುವೆ ಆಗಿದ್ದರೂ ಸಂಬಂಧ ಬೆಳೆಸಿ ಮಹಿಳೆ ಹಣ ಹಾಗೂ ಮನೆಯನ್ನ ನನ್ನ ಮಗನ ಹೆಸರಿಗೆ ಬರೆದು ಕೊಡು ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದಾಳೆ. ನನ್ನ ಮಗನ ಸಾವಿಗೆ ಯೋಗಿತಾಳೆ ಕಾರಣ ಅಂತ ಆರೋಪಿಸಿದ್ದಾರೆ. ಇನ್ನು ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೃತ ದಿಲೀಪ್ನ ಮರಣೋತ್ತರ ಪರೀಕ್ಷೆ ಮಾಡಲಾಗಿದ್ದು ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಂದು ಲೇಡಿ ಅಕೌಂಟಿಂದ ಮೆಸೇಜ್ ಬಂತು. ಆ ಲೇಡಿ ಅಕೌಂಟ್ ಏನಂದರೆ ನಮ್ಮ ಅಣ್ಣನಿಗೆ ಮ್ಯೂಚುವಲ್ ಫ್ರೆಂಡ್ ಇನ್ಸ್ಟಾಗ್ರಾಮಿಂದ. ಸೊ ನಾನು ಅಂದ್ಕೊಂಡೆ ಪ್ರಾಬಬ್ಲಿ ಈ ಥರ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಬಾಯ್ಸು ಗರ್ಲ್ಸ್ ನೇಮ್ ಹಾಕ್ಕೊಂಡು ಮಾಡ್ತಾರಲ್ಲ ಅಂದ್ಬಿಟ್ಟು ನಾನು ರೆಸ್ಪಾನ್ಸ್ ಮಾಡಲಿಲ್ಲ. ಫಸ್ಟ್ ಹಾಯ್ ಅಂತ ಬಂತು, ಅದಾದಮೇಲೆ ಹಲೋ ಅಂತ ಬಂತು, ಅದಕ್ಕೂ ನಾನು ರೆಸ್ಪಾಂಡ್ ಮಾಡಲಿಲ್ಲ. ಆಮೇಲೆ ಅವರು ಡೈರೆಕ್ಟ್ ನಿಮ್ಮ ಅಣ್ಣನ ರೂಮ್ಗೆ ಹೋಗಿ ಚೆಕ್ ಮಾಡಿ ಇಂಗ್ಲೀಷ್ನಲ್ಲಿ ಕ್ಯಾನ್ ಯು ಪ್ಲೀಸ್ ಗೋ ಆ್ಯಂಡ್ ಚೆಕ್ ಯುವರ್ ಬ್ರದರ್ಸ್ ರೂಮ್, ಇಟ್ಸ್ ಅನ್ ಎಮರ್ಜೆನ್ಸಿ, ಪ್ಲೀಸ್ ಐ ಆಮ್ ರಿಕ್ವೆಸ್ಟಿಂಗ್ ಯು ಅಂತ ಮೆಸೇಜ್ ಮಾಡಿದ್ರು. ನಮ್ಮ ಅಣ್ಣ ಅಂತ ಅವರು ಮೆನ್ಷನ್ ಮಾಡಿದಾಗ ನನಗೆ ಇವ್ರು ಏನಕ್ಕೆ ನಮ್ಮ ಅಣ್ಣನ
ಮೆನ್ಷನ್ ಮಾಡ್ತೀನಿ ಅಂದ್ಬಿಟ್ಟು ಏನು ನೀವು ಯಾರು ಅಂತ ನಾನು ಅವಾಗ ರೆಸ್ಪಾಂಡ್ ಮಾಡಿದಾಗ ಅವರು ಈ ಥರ ಹೇಳಿದ್ರು, ನಿಮ್ಮ ಅಣ್ಣ ರೂಮಲ್ಲಿ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ, ಹೋಗಿ ಚೆಕ್ ಮಾಡಿ. ನಿಮ್ಗೆ ಯಾರು ಹೇಳಿದ್ದು ಇವಾಗ ಜಸ್ಟ್ ನಮ್ಮ ಅಣ್ಣ ಹೋದ ಅಂತ ನಾನು ಕೇಳಿದಾಗ ನಿಮ್ಮ ಅಣ್ಣನೇ ವಿಡಿಯೋ ಕಾಲ್ ಮಾಡಿದ್ದಾನೆ ಅಂತ ಮೆಸೇಜ್ ಮಾಡಿದ್ರು. ಅವಾಗ ನನಗೆ ಫುಲ್ ಟೆನ್ಷನ್ ಆಗಿ ಇವ್ರು ಯಾಕೆ ನಮ್ಮ ಅಣ್ಣ ಇವ್ರಿಗೆ ವಿಡಿಯೋ ಕಾಲ್ ಮಾಡ್ತಾರೆ ಅಂತ. ಅವಾಗ ಸರ್ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ, ಬಟ್ ಸ್ವಲ್ಪ ದಿನದ ಮುಂಚೆ ಒಂದು 6 ತಿಂಗಳು 7 ತಿಂಗಳು ಮಗ ಮಾಮೂಲಿ ಬಂದವನು ರೂಮ್ಗೆ ಹೋಯ್ತಾನೆ ಅಂತ ನಾವು ತಿಳ್ಕೊಂಡು ರಾತ್ರಿ ನಮಗೆ ಗೊತ್ತಾಗಲಿಲ್ಲ. ನನ್ನ ಮಗಳು ಮೊಬೈಲ್ಗೆ ಅವನು ಸಾಯಕ್ಕೆ ಯಾರು ಅವಳನ್ನ ಟಾರ್ಚರ್ ಕೊಟ್ಟು ಮಾಡ್ತಿದ್ಲು. ಅವಳೇ ಮೆಸೇಜ್ ಮಾಡಿ ನನ್ನ ಮಗನ ಮೊಬೈಲ್ಗೆ ಮೆಸೇಜ್ ನೋಡಿ ನಾವು ಗೊತ್ತಾಯಿತು ಸರ್. ಯೋಗೇಶ್ವರಿ, ನಾನು ದಿಲೀಪ್ ಅವರ ಅತ್ತೆ ಸರ್. ನಮಗೆ ರಾತ್ರಿ 11:30 ವಿಷಯ ಗೊತ್ತಾದ ತಕ್ಷಣ ಬಂದ್ವಿ. ಅಷ್ಟೊತ್ತಿಗೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು. ವಿಷಯ ನಮಗೂ ತಿಳಿದಿರಲಿಲ್ಲ. ಆದರೆ ಈ ಹಿಂದೆಯಿಂದ ನಡೆದಿದ್ದು ನನಗೆ ಸ್ವಲ್ಪ ಗೊತ್ತಿತ್ತು. ನಾನು ಹೇಳಿದ್ದೆ ಅವ್ರ ಸುದ್ದಿಗೆ ಹೋಗ್ಬೇಡಪ್ಪ ಅಂತ. ಇಲ್ಲ ಅತ್ತೆ, ಕಂಪ್ಲೇಂಟ್ ಎಲ್ಲ ಆಗಿ ನಾವು ರಾಜಿ ಮಾಡ್ಕೊಂಡಿದ್ದೀವಿ, ಈಗಿನ್ನ ಅವ್ರಿಗೂ ನಮಗೂ ಏನು ಸಂಬಂಧ ಇಲ್ಲ, ಆ ಥರ ಲೆಟ್ರೆಲ್ಲ ಬರ್ಕೊಟ್ಟಿದ್ದೀವಿ ಅಂತ ಕನ್ಫರ್ಮೇಷನ್ ಲೆಟ್ರ್ ಕೂಡ ನನಗೆ ಕೊಟ್ಟಿದ್ರು, ಕಳಿಸಿದ್ರು. ನಾನು ನೋಡಿದ್ದೆ. ಸರಿ ಅಂದ್ಬಿಟ್ಟು ನಾವು ಹೆಣ್ಣು ನೋಡಿ ಮದುವೆ ಮಾಡೋಣ, ಆ ಥರ ಇದನ್ನೆಲ್ಲ ನಾವು ಅನೈತಿಕ ಚಟುವಟಿಕೆಗಳಿಗೆ ಅವಕಾಶ ಕೊಡಬಾರ್ದು ಅಂತ ಅಂದ್ಬಿಟ್ಟು ನಾನು ಬುದ್ಧಿಯೆಲ್ಲ ಹೇಳಿದ್ದೆ. ಅತ್ತೆ ಅಂತೆಲ್ಲ ಒಪ್ಕೊಂಡಿದ್ದ. ಆದರೆ ಪುನಃ ಅವಳು ಫೋನ್ ಮಾಡಿ ಮೊಬೈಲು ನಂಬರ್ನೆಲ್ಲ ನಾವು ತೆಗೆದುಬಿಟ್ಟು ಬೇರೆ ಹೊಸ ಮೊಬೈಲ್ ಕೂಡ ಕೊಡಿಸಿದ್ರು. ಆದರೆ ಪುನಃ ಅದು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಿದ್ರು ಅಂತ ಗೊತ್ತಾಗಿಲ್ಲ. ಪುನಃ ಫೋನ್ ಮಾಡಿ ಇವರು ಹೋಗು ಮತ್ತೆ ಅವಳಿಗೂ ಮತ್ತೆ ಮೀಟ್ ಮಾಡಿದ್ದಾರೆ. ಜಿಮ್ಮಿಗೆ ಬರ್ತಾಯಿದ್ವಿ. 10ನೇ ತರಗತಿಯ ಅಪ್ರಾಪ್ತ ವಿದ್ಯಾರ್ಥಿನಿಯನ್ನ ಗರ್ಭಿಣಿ ಮಾಡಿ ಅಕ್ರಮವಾಗಿ ಗರ್ಭಪಾತ ಮಾಡಿಸಿದ ಆರೋಪದ ಮೇಲೆ ಕಾಮುಕ ಶಿಕ್ಷಕ ರಾಜಣ್ಣ ಎಂಬಾತನನ್ನ ಚಿತ್ರದುರ್ಗದ ತಳಕು ಪೊಲೀಸರು ಬಂಧಿಸಿದ್ದಾರೆ. ಅಪ್ರಾಪ್ತ ವಿದ್ಯಾರ್ಥಿನಿಯ ಗರ್ಭಪಾತಕ್ಕೆ ಸಹಕರಿಸಿದ ಆರೋಪ ಎದುರಿಸುತ್ತಿರುವ ಖಾಸಗಿ ನರ್ಸಿಂಗ್ ಹೋಮ್ನ ಡಾಕ್ಟರ್ ಶಂಕರ್ ಲಕ್ಷ್ಮಿ ಪೊಲೀಸರು ಬರುತ್ತಿದ್ದಂತೆ ತಲೆಮರೆಸಿಕೊಂಡಿದ್ದಾರೆ. ತಳಕು ಪಿಎಸ್ಐ ಶಿವಕುಮಾರ್ ನೇತೃತ್ವದಲ್ಲಿ ಶಿಕ್ಷಕನನ್ನ ಜೈಲಿಗಟ್ಟಲಾಗಿದ್ದು, ನಾಪತ್ತೆಯಾಗಿರುವ ವೈದ್ಯೆಯ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ವಯಸ್ಸಲ್ಲದ ವಯಸ್ಸಿನಲ್ಲಿ ಪ್ರೀತಿ ಬೇಡ ಎಂದು ಮನೆಯವರು ಹೇಳಿದ ಬುದ್ಧಿವಾದಕ್ಕೆ ಮನನೊಂದ 17 ವರ್ಷದ ವಿದ್ಯಾರ್ಥಿನಿ ನೇಣಿಗೆ ಶರಣಾಗಿರುವ ಘಟನೆ ನೆಲಮಂಗಲ ತಾಲೂಕಿನ ಬೀರಗೊಂಡನಹಳ್ಳಿಯಲ್ಲಿ ನಡೆದಿದೆ. PUC ಓದ್ತಾ ಇದ್ದ ನಿವೇದಿತಾ ತನ್ನ ಊರಾದ ಮಧುಗಿರಿಯ ಬಡವನಹಳ್ಳಿಯ ರೋಹಿತ್ ಎಂಬುವನನ್ನ ಪ್ರೀತಿ ಮಾಡ್ತಾ ಇದ್ಲು. ಈ ವಿಚಾರ ತಿಳಿದ ಪೋಷಕರು ಈಗ ಓದಿನ ಕಡೆ ಗಮನ ಕೊಡು, ಈ ವಯಸ್ಸಿನಲ್ಲಿ ಪ್ರೀತಿ ಬೇಡ ಅಂತ ಹೇಳಿದ್ರು, ಬುದ್ಧಿವಾದ ಹೇಳಿದ್ರು. ಇದೇ ನೋವಿನಲ್ಲಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಘಟನೆ ಸಂಬಂಧ ತ್ಯಾಮಗೊಂಡ್ಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರೀತಿಯ ಹೆಸರಿನಲ್ಲಿ ಮೋಸವಾಗಿದೆ ಅಂತ ಆರೋಪಿಸಿ ಯುವಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಂಗಳೂರಿನ ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಅಥವಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. 23 ವರ್ಷದ ಅಭಿಷೇಕ್ ಕಳೆದ 9ನೇ ತಾರೀಕಿನಂದು ತಾನು ಪ್ರೀತಿ ಮಾಡ್ತಾ ಇದ್ದ ಯುವತಿಗೆ ವಿಡಿಯೋ ಕಾಲ್ ಮಾಡಿ ನೇಣು ಹಾಕಿಕೊಳ್ಳುತ್ತಿರುವುದನ್ನು ತೋರಿಸುತ್ತಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅಭಿಷೇಕ್ ಬರೆದಿರುವ ಡೆತ್ ನೋಟ್ನಲ್ಲಿ ಇಬ್ಬರು ಮನೆಯವರಿಗೆ ತಿಳಿಯದಂತೆ ಮದುವೆಯಾಗಿದ್ರು ಎಂಬ ವಿಚಾರ ಬಯಲಾಗಿದೆ. ಮದುವೆಯ ನಂತರ ಯುವತಿ ತನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾಳೆ ಎಂಬ ನೋವಿನಿಂದ ಅಭಿಷೇಕ್ ಈ ನಿರ್ಧಾರ ಕೈಗೊಂಡಿದ್ದಾನೆ ಎನ್ನಲಾಗ್ತಿದೆ. ಇದಕ್ಕೆ ಪೂರಕವಾಗಿ ವಿಡಿಯೋ ಕಾಲ್ ಮತ್ತು ಮೆಸೇಜ್ಗಳ ಸ್ಕ್ರೀನ್ಶಾಟ್ಗಳು ಲಭ್ಯವಾಗಿವೆ. ಸದ್ಯ ಯಲಹಂಕ ನ್ಯೂ ಟೌನ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು, ಮೃತ ಅಭಿಷೇಕ್ ಬರೆದಿರುವ ಡೆತ್ ನೋಟ್ ಆಧಾರದ ಮೇಲೆ ಯುವತಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಕುಖ್ಯಾತ ಅಂತಾರಾಜ್ಯ ಗಾಂಜಾ ಪೆಡ್ಲರ್ಗಳನ್ನ ಜಿಗಣಿ ಪೊಲೀಸರು ಸಿನಿಮೆಯ ಸ್ಟೈಲ್ನಲ್ಲಿ ಬಂಧಿಸಿದ್ದಾರೆ. ಒಡಿಶಾ ಮೂಲದ ಸೋನಕ್ ಕುಮಾರ್, ವಿಕಾಸ್ ಕುಮಾರ್ ಮತ್ತು ಶುಭಂ ಮಿಶ್ರಾ ಎಂಬುವರನ್ನ ಬಂಧಿಸಿದ್ದು, ಬಂಧಿತರಿಂದ ಸುಮಾರು 5 ಲಕ್ಷ ರೂಪಾಯಿ ಮೌಲ್ಯದ ಹಸಿ ಗಾಂಜಾವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ತಂಡ ಪ್ರಮುಖವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಜಿಗಣಿ ಕೈಗಾರಿಕಾ ಪ್ರದೇಶದ ಹಿಂದಿ ಭಾಷಿಕ ಕಾರ್ಮಿಕರನ್ನೇ ಗುರಿಯಾಗಿಸಿಕೊಂಡು ಮಾರಾಟ ಮಾಡ್ತಾ ಇದ್ರು. ಗೆಡ್ಡೇನಹಳ್ಳಿ ಬಳಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಜಿಗಣಿ ಪೊಲೀಸರು ಆರೋಪಿಗಳನ್ನ ಮಾಲು ಸಮೇತ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. 8 ವರ್ಷದ ಮಗುವಿರುವ ವಿವಾಹಿತ ಮಹಿಳೆಯೊಬ್ಬಳು ಯುವಕನೊಬ್ಬನನ್ನ ಪ್ರೀತಿಸಿ ಮದುವೆಯಾಗುವುದಾಗಿ ನಾಪತ್ತೆಯಾಗಿರುವ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. ಅಭಿಷೇಕ್ ಎಂಬಾತನನ್ನ ವಿದ್ಯಾ ಎಂಬಾಕೆ ಪ್ರೀತಿ ಮಾಡ್ತಾ ಇದ್ಲು.
ಅವಳಿಗೆ ಈಗಾಗಲೇ ಮದುವೆಯಾಗಿ 8 ವರ್ಷದ ಮಗು ಇರುವ ವಿಚಾರವನ್ನೇ ಮುಚ್ಚಿಟ್ಟಿದ್ದಾಳೆ. ಮೊದಲ ಪತಿಗೆ ವಿಚ್ಛೇದನ ನೀಡದೆ ಅಭಿಷೇಕ್ನನ್ನ ಚಿಕ್ಕಬಳ್ಳಾಪುರ ದೇವಸ್ಥಾನದಲ್ಲಿ ರಹಸ್ಯವಾಗಿ ಮದುವೆ ಮಾಡಿಕೊಂಡಿದ್ದಾಳೆ. ವಿಷಯ ಕುಟುಂಬಸ್ಥರಿಗೆ ಗೊತ್ತಾಗ್ತಾ ಇದ್ದಂತೆ ಇಬ್ಬರು ತಲೆಮರೆಸಿಕೊಂಡಿದ್ದಾರೆ. ಈತ ಮಗನನ್ನ ಹುಡುಕಿ ಕೊಡುವಂತೆ ತಾಯಿ ಈಗ ಪೊಲೀಸರ ಮೊರೆ ಹೋಗಿದ್ದು, ವಿದ್ಯಾ ಮತ್ತು ಆಕೆಯ ಕುಟುಂಬದವರು ಅಭಿಷೇಕ್ನನ್ನ ಫೋಟೋ ಇಟ್ಟು ಕೆರೆಯ ಬಳಿ ಮಾಟಮಂತ್ರ ಮಾಡಿದ್ದಾರೆ ಅಂತ ಯುವಕನ ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ ನಿಮ್ಮ ಮಗ ಬೇಕಾದ್ರೆ ಹಣ ಕೊಡಿ ಅಂತ ಮಹಿಳೆ ಬೇಡಿಕೆ ಇಡ್ತಾ ಇದ್ದಾಳೆ ಅಂತ ಕಣ್ಣೀರಿಡ್ತಾ ಇದ್ದಾರೆ. 1990ರಲ್ಲಿ ನಡೆದಿದ್ದ ಭೀಕರ ಕೊಲೆ ಪ್ರಕರಣದ ಆರೋಪಿಯನ್ನ ಬರೋಬ್ಬರಿ 36 ವರ್ಷಗಳ ನಂತರ ಕೋಲಾರದ ನಂಗಲಿ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಮುಳಬಾಗಿಲು ತಾಲೂಕಿನ ಹಳೆಕೊಪ್ಪ ಗ್ರಾಮದ ಸೀನಪ್ಪ ತನ್ನ ಪತ್ನಿಯ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಾನೆಂಬ ಸಂಶಯದ ಮೇಲೆ 24 ವರ್ಷದ ನಾರಾಯಣಪ್ಪ ಎಂಬ ಯುವಕನನ್ನ ಅಂದು ತೋಟಕ್ಕೆ ಕರೆಸಿಕೊಂಡು ಕೊಲೆ ಮಾಡಿದ್ದ. ಕೊಲೆ ಮಾಡಿದ ನಂತರ ಯಾರಿಗೂ ತಿಳಿಯದಂತೆ ಮೃತದೇಹವನ್ನ ಮಣ್ಣಿನಲ್ಲಿ ಹೂತು ಹಾಕಿ ಸೀನಪ್ಪ ನಾಪತ್ತೆಯಾಗಿದ್ದ. ಆಂಧ್ರದ ಕುಪ್ಪಂ ಬಳಿ ವಾಸವಾಗಿದ್ದ 65 ವರ್ಷದ ಸೀನಪ್ಪನನ್ನ ನಂಗಲಿ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಬಂಧಿಸಿದ್ದಾರೆ. ಚಿನ್ನದ ನಗರಿ ಕೆಜಿಎಫ್ ಅನ್ನ ಮಾದಕ ಮುಕ್ತಗೊಳಿಸಲು ಪೊಲೀಸರು ವಿಶೇಷ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ನಗರದ ವಿವಿಧೆಡೆ ಗಾಂಜಾ ಸೇರಿದಂತೆ ಮಾದಕ ವಸ್ತುಗಳನ್ನ ಮಾರಾಟ ಮಾಡುತ್ತಿದ್ದ 3 ಆರೋಪಿಗಳನ್ನ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಬಂಧಿತರಿಂದ ಒಟ್ಟು 634 ಗ್ರಾಂ ಮಾದಕ ವಸ್ತುಗಳನ್ನ ಜಪ್ತಿ ಮಾಡಲಾಗಿದೆ. ಮಾದಕ ವಸ್ತು ಮಾರಾಟಗಾರರ ಮೇಲೆ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದ್ದು ಅಂತವರನ್ನ ಗಡೀಪಾರು ಮಾಡಲಾಗುವುದು ಅಂತ ಕೆಜಿಎಫ್ ಎಸ್ಪಿ ಶಿವಾಂಶು ರಜಪೂತ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ರಸ್ತೆಯಲ್ಲಿ ಓಡಾಡುತ್ತಿದ್ದವರನ್ನ ನಾನು ಪೊಲೀಸ್ ಅಂತ ಹೆದರಿಸಿ ಕಳ್ಳತನ ಮಾಡುತ್ತಿದ್ದ ಆರೋಪಿಯನ್ನ ಚಿತ್ರದುರ್ಗ ಪೊಲೀಸರು ಬಂಧಿಸಿದ್ದಾರೆ. ಪಿಐ ಪ್ರಕಾಶ್ ಪಾಟೀಲ್ ನೇತೃತ್ವದಲ್ಲಿ ದಾಳಿ ನಡೆಸಿ ಚಿತ್ರದುರ್ಗ ನಿವಾಸಿ ರಮೇಶ್ ಎಂಬಾತನನ್ನ ಬಂಧಿಸಲಾಗಿದೆ. ಬಂಧಿತನಿಂದ 4 ಮೊಬೈಲ್ ಹಾಗೂ ಹಣವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಘಟನೆ ಸಂಬಂಧ ಚಿತ್ರದುರ್ಗ ಕೋಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ನೆಲ್ಯಾಡಿ ಮೂಲದ ಉದ್ಯಮಿ ಸಂದೀಪ್ ರೈ ಆತ್ಮಹತ್ಯೆ ಪ್ರಕರಣದಲ್ಲಿ ಕೊನೆಗೂ ಪತ್ನಿ ಸೌಮ್ಯ ಶೆಟ್ಟಿಯನ್ನ ಕಾರ್ಕಳ ಪೊಲೀಸರು ಬಂಧಿಸಿದ್ದಾರೆ. ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿಯೇ ಮಗನ ಸಾವಿಗೆ ಕಾರಣ ಅಂತ ಸುದೀಪ್ ತಂದೆ ದೂರು ನೀಡಿದ್ರು. ಈಗ ಅದು ಸಾಬೀತಾಗಿದೆ. ಫೆಬ್ರವರಿ 17ರಂದು ಸುದೀಪ್ ಮತ್ತು ಸೌಮ್ಯ ಪ್ರೀತಿಸಿ ಮದುವೆಯಾಗಿದ್ರು. ಆದರೆ ಮದುವೆಯಾದ ಕೇವಲ 1 ತಿಂಗಳಲ್ಲೇ ಇವರ ದಾಂಪತ್ಯದಲ್ಲಿ ಬಿರುಕು ಮೂಡಿತ್ತು. ಸುದೀಪ್ ತಮ್ಮ ತಾಯಿಯೊಂದಿಗೆ ಕಾರಿನಲ್ಲಿ ಹೋಗ್ತಾ ಇದ್ದಾಗ ಸೌಮ್ಯ ಅಡ್ಡಗಟ್ಟಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದಳು ಅಂತ ಪೋಷಕರು ಆರೋಪ ಮಾಡಿದ್ರು. ಕಾರ್ಕಳ ನಗರ ಪೊಲೀಸ್ ನಿರೀಕ್ಷಕ ಮಂಜಪ್ಪ ನೇತೃತ್ವದಲ್ಲಿ ನಡೆದ ಪ್ರಾಥಮಿಕ ತನಿಖೆಯಲ್ಲಿ ಸೌಮ್ಯ ಶೆಟ್ಟಿ ನೀಡಿದ ಮಾನಸಿಕ ಚಿತ್ರಹಿಂಸೆಯೇ ಸುದೀಪ್ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿರುವುದು ಅನ್ನೋದು ಸಾಬೀತಾಗಿದೆ. ಕಣ್ಣಿಗೆ ಕಾರದ ಪುಡಿ ಎರಚಿ ಉದ್ಯಮಿಯ ಅಪಹರಣಕ್ಕೆ ಯತ್ನಿಸಿರುವ ಘಟನೆ ಚಿತ್ರದುರ್ಗದ ಹೊಸದುರ್ಗ ತಾಲೂಕಿನ ಚಿಕ್ಕಬ್ಯಾಲದ ಕೆರೆಯಲ್ಲಿ ನಡೆದಿದೆ. ಚಿಕ್ಕಬ್ಯಾಲದ ಕೆರೆ ಗ್ರಾಮದ ತೋಟದ ಮನೆಗೆ ಬಂದ ಸಂಪತ್ ರಾಜ್ಗೆ ಕಾರದ ಪುಡಿ ಎರಚಿ ಕೈಯಲ್ಲಿ ಕಬ್ಬಿಣದ ರಾಡ್ ಹಿಡಿದು ಬಂದಿದ್ದ 4 ದುಷ್ಕರ್ಮಿಗಳು ಅಪಹರಣಕ್ಕೆ ಯತ್ನ ನಡೆಸಿದ ಕೃತ್ಯ ತಡವಾಗಿ ಬೆಳಕಿಗೆ ಬಂದಿದೆ. ಘಟನೆ ವೇಳೆ ತಮ್ಮ ಪಿಸ್ತೂಲ್ನಿಂದ ಗಾಳಿಯಲ್ಲಿ ಗುಂಡು ಹಾರಿಸಿ ಸಂಪತ್ ರಾಜ್ ದುಷ್ಕರ್ಮಿಗಳಿಂದ ಪಾರಾಗಿ ಬಂದಿದ್ದಾರೆ. ಹೊಸದುರ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂಪತ್ ರಾಜ್ಗೆ ಚಿಕಿತ್ಸೆ ನೀಡಲಾಗಿದ್ದು ಸ್ಥಳಕ್ಕೆ ಶ್ರೀರಾಂಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಳಗಾವಿ ಇತಿಹಾಸದಲ್ಲೇ ಅತಿ ದೊಡ್ಡ ಸೈಬರ್ ವಂಚನೆ ಪ್ರಕರಣವನ್ನ ಭೇದಿಸುವಲ್ಲಿ ಸೈಬರ್ ಕ್ರೈಮ್ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಿಬಿಐ ಅಧಿಕಾರಿಗಳೆಂದು ಸೋಗು ಹಾಕಿ ಉದ್ಯಮಿಯೊಬ್ಬರನ್ನ ಡಿಜಿಟಲ್ ಅರೆಸ್ಟ್ ಮಾಡಿದ್ದ 2 ಅಂತಾರಾಜ್ಯ ವಂಚಕರನ್ನ ಹೈದರಾಬಾದ್ನಲ್ಲಿ ಹೆಡೆಮುರಿ ಕಟ್ಟಲಾಗಿದೆ. ಹೈದರಾಬಾದ್ ಮೂಲದ ದೇಗಾವತ ಶ್ರೀಪಾದ ನಾಯಕ್ ಮತ್ತು ವೆಂಕದೋತ ಶರದ್ ನಾಯಕ್ ಎಂಬುವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 81 ವರ್ಷದ ಉದ್ಯಮಿ ಅಜಿತ್ ಸರಾಫ್ ಅವರಿಗೆ ಸಿಬಿಐ ಹೆಸರಲ್ಲಿ ಬೆದರಿಕೆ ಹಾಕಿ ಅವರ ಹಣವನ್ನ ದೇಶದ ವಿವಿಧ 6 ರಾಜ್ಯಗಳ 10ಕ್ಕೂ ಹೆಚ್ಚು ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಿಕೊಳ್ಳಲಾಗಿತ್ತು. 8 ಖಾತೆಗಳಿಂದ ಬರೋಬ್ಬರಿ 15.45 ಕೋಟಿ ರೂಪಾಯಿ ಹಣವನ್ನ ನಕಲಿ ಕಂಪನಿ ಖಾತೆಗಳಿಗೆ ವರ್ಗಾಯಿಸಲಾಗಿತ್ತು. ಸದ್ಯ 1 ಕೋಟಿ ರೂಪಾಯಿ ಹಣವನ್ನ ಫ್ರೀಸ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಉಳಿದ ಹಣವನ್ನ ದೇಶದ 390ಕ್ಕೂ ಹೆಚ್ಚು ಖಾತೆಗಳ ಮುಖೇನ ಡ್ರಾ ಮಾಡಲಾಗಿದೆ ಎಂಬ ಆಘಾತಕಾರಿ ಮಾಹಿತಿ ಬಯಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪ್ರಸಿದ್ಧ ಗುರುವಾಯನ ಕೆರೆ ಈಗ ಮಲಿನಗೊಂಡಿದ್ದು ಪರಿಸರ ಪ್ರೇಮಿಗಳಲ್ಲಿ ಆತಂಕ ಮೂಡಿಸಿದೆ. ಕೆರೆಗೆ ಹರಿದು ಬಂದ ಕಲುಷಿತ ನೀರಿನ ಪರಿಣಾಮವಾಗಿ ಸುಮಾರು 80 ಕೆಜಿಗೂ ಹೆಚ್ಚು ಮೀನುಗಳು ಸಾವನ್ನಪ್ಪಿವೆ. ಕೆರೆಯಾದ್ಯಂತ ಸುತ್ತ ಮೀನುಗಳು ತೇಲ್ತಾ ಇದ್ದು
ಸತ್ತಂತ ಮೀನುಗಳು ತೇಲ್ತಾ ಇದ್ದಾವೆ, ದುರ್ನಾತ ಹರಡುತ್ತಾ ಇದೆ. ಸ್ಥಳೀಯ ಎಕ್ಸೆಲ್ ವಿದ್ಯಾಸಂಸ್ಥೆಯಿಂದಲೇ ಕಲುಷಿತ ಮತ್ತು ಕೊಳಚೆ ನೀರನ್ನ ಕೆರೆಗೆ ಹರಿಬಿಡಲಾಗ್ತಾ ಇದೆ. ಈ ಘಟನೆಗೆ ಕಾಲೇಜು ಆಡಳಿತ ಮಂಡಳಿಯೇ ನೇರ ಹೊಣೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ನಡೆಸಿ ವರದಿ ನೀಡಿದ್ದರೂ ಸಹ ಇದುವರೆಗೆ ಯಾವುದೇ ಕಠಿಣ ಕ್ರಮ ಕೈಗೊಂಡಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕಣಗುಪ್ಪೆ ಗ್ರಾಮದಲ್ಲಿ ಕಾಡಾನೆ ಹಾವಳಿ ಮತ್ತೊಂದು ಬಲಿ ಪಡೆದಿದೆ. ಕಾಡಾನೆ ತುಳಿತಕ್ಕೆ ಸಿಲುಕಿ ರಾಜ್ ಶೆಟ್ಟಿ ಎಂಬುವರು ಸಾವನ್ನಪ್ಪಿದ್ದು, ಈ ಘಟನೆ ಇಡೀ ಗ್ರಾಮಸ್ಥರ ಕೆಂಗಣ್ಣಿಗೆ ಗುರಿಯಾಗಿದೆ. ಕಳೆದ ವರ್ಷ ಇದೇ ಕಣಗುಪ್ಪೆ ಗ್ರಾಮದಲ್ಲಿ ದೇವಮ್ಮ ಎಂಬುವರು ಕಾಡಾನೆ ದಾಳಿಗೆ ಬಲಿಯಾಗಿದ್ರು. ಈಗ ರಾಜ್ ಶೆಟ್ಟಿ ಅವರು ಪ್ರಾಣ ಕಳೆದುಕೊಂಡಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ. ಮೃತ ರಾಜ್ ಶೆಟ್ಟಿ ಅವರು ಅವರ ಶವವನ್ನು ಇಟ್ಕೊಂಡು ಅರಣ್ಯ ಇಲಾಖೆ ಹಾಗೂ ಸರ್ಕಾರದ ವಿರುದ್ಧ ಗ್ರಾಮಸ್ಥರು ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅರಣ್ಯ ಸಚಿವರು ಸ್ಥಳಕ್ಕೆ ಬರುವವರೆಗೂ ಶವ ಸಂಸ್ಕಾರ ಮಾಡುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿರುವ ಗ್ರಾಮಸ್ಥರು ಮಂತ್ರಿಗಳ ನಿರ್ಲಕ್ಷ್ಯವೇ ಈ ಅನಾಹುತಕ್ಕೆ ಕಾರಣ ಅಂತ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲಿದ್ದಾರೆ ಎಂಬ ವದಂತಿ ಬೆನ್ನಲ್ಲೇ ಕೋಲಾರದಲ್ಲಿ ರಾಜಕೀಯ ಸಂಚಲನ ಸೃಷ್ಟಿಯಾಗಿದೆ. ನಜೀರ್ ಅಹಮದ್ ರಾಜೀನಾಮೆ ಪಡೆಯಬಾರದು ಅಂತ ಒತ್ತಾಯಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಇಂದು ಬೃಹತ್ ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ಕಚೇರಿ ಮುಂದೆ ಜಮಾಯಿಸಿದ ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದ ಸಮುದಾಯದ ನೂರಾರು ಕಾರ್ಯಕರ್ತರು ನಜೀರ್ ಅಹಮದ್ ಪರವಾಗಿ ಘೋಷಣೆಗಳನ್ನು ಕೂಗಿದ್ರು. ನಜೀರ್ ಅಹಮದ್ ಅವರು ಪಕ್ಷದ ನಿಷ್ಠಾವಂತ ಮುಖಂಡರಾಗಿದ್ದು ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆಲುವಿಗೆ ಶ್ರಮಿಸಿದ್ದಾರೆ. ಇಂತಹ ಹಿರಿಯ ನಾಯಕರ ಅನುಭವವನ್ನು ಪಕ್ಷ ಬಳಸಿಕೊಳ್ಳಬೇಕೇ ಹೊರತು ಅವರ ರಾಜೀನಾಮೆ ಪಡೆಯಬಾರದು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಭಾಗದಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ. ಕಡಬ ತಾಲೂಕಿನ ನೆಕ್ಕಿಲಾಡಿ ಗ್ರಾಮದ ಸಮೀಪವಿರುವ ಕುಮಾರಧಾರಾ ನದಿಯಲ್ಲಿ ಕಾಡಾನೆಗಳ ಹಿಂಡು ಪ್ರತ್ಯಕ್ಷವಾಗಿದ್ದು ಸ್ಥಳೀಯರಲ್ಲಿ ಭೀತಿ ಮೂಡಿಸಿದೆ. ನದಿ ಸಮೀಪವೇ ಜನವಸತಿ ಪ್ರದೇಶಗಳು ಇರುವುದರಿಂದ ಆನೆಗಳು ತೋಟ ಅಥವಾ ಮನೆಗಳ ಕಡೆಗೆ ನುಗ್ಗಬಹುದು ಎಂಬ ಆತಂಕದಲ್ಲಿ ಗ್ರಾಮಸ್ಥರು ರಾತ್ರಿ ಕಳೀತಾ ಇದ್ದಾರೆ. ವಿಷಯ ತಿಳಿತಾ ಇದ್ದಂತೆಯೇ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ದು ಆನೆಗಳನ್ನು ಮರಳಿ ಕಾಡಿಗಟ್ಟಲು ಪ್ರಯತ್ನಿಸುತ್ತಿದ್ದಾರೆ. ಆನೆಗಳಿಗೆ ಬುದ್ಧಿಶಕ್ತಿ ಹೆಚ್ಚು ಎಂಬುದು ನಮಗೆ ಗೊತ್ತು. ಚಾಮರಾಜನಗರದ ಈ ಸಲಗ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಹನೂರು ತಾಲೂಕಿನ ಚಿಕ್ಕರಂಗಶೆಟ್ಟಿ ದೊಡ್ಡಿಯಲ್ಲಿ ಕಾಡಾನೆಯೊಂದು ತನ್ನ ಚಾಲಾಕಿತನದಿಂದ ಎಲ್ಲರನ್ನೂ ಅಚ್ಚರಿಗೀಡು ಮಾಡಿದೆ. ಜಮೀನಿಗೆ ನುಗ್ಗಲು ಅಡ್ಡವಾಗಿದ್ದ ಸೋಲಾರ್ ತಂತಿ ಬೇಲಿಯಲ್ಲಿ ವಿದ್ಯುತ್ ಹರಿತಾ ಇದ್ದಂತೆ ಎಂದು ಹರಿಯುತ್ತಿದೆಯೇ ಎಂದು ಆನೆ ಮೊದಲು ತನ್ನ ಕಾಲಿನಿಂದ ಟಚ್ ಮಾಡಿ ಪರೀಕ್ಷಿಸಿದೆ. ಕರೆಂಟ್ ಇಲ್ಲ ಅಂತ ಖಚಿತವಾಗ್ತಾ ಇದ್ದಂತೆಯೇ ಆರಾಮವಾಗಿ ಬೇಲಿ ದಾಟಿದೆ. ಆನೆಯ ಈ ಬುದ್ಧಿವಂತಿಕೆಯ ದೃಶ್ಯವನ್ನು ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗಿದೆ. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಕಾಡಂಚಿನ ಗ್ರಾಮಗಳಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ಆಹಾರ ಅರಸಿ ಕಾಡಿನಿಂದ ಹೊರಬಂದಿರುವ ಚಿರತೆ ರಾಗಿಹಳ್ಳಿ ರಸ್ತೆ ಬದಿಯಲ್ಲೇ ಪ್ರತ್ಯಕ್ಷವಾಗಿದೆ. ಆ ಮಾರ್ಗವಾಗಿ ಚಲಿಸುತ್ತಿದ್ದ ವಾಹನ ಸವಾರರೊಬ್ಬರು ಚಿರತೆಯನ್ನು ಕಂಡು ಬೆಚ್ಚಿ ಬಿದ್ದಿದ್ದಾರೆ ಹಾಗೂ ಕೂಡಲೇ ದೃಶ್ಯವನ್ನು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ವಾಹನದ ಹೆಡ್ಲೈಟ್ ಬೆಳಕು ಬೀಳ್ತಾ ಇದ್ದಂತೆಯೇ ಚಿರತೆಯು ರಸ್ತೆ ದಾಟಿ ಪಕ್ಕದ ಪೊದೆಯೊಳಗಡೆ ಓಡಿ ಮರೆಯಾಗಿದೆ. ತುಮಕೂರು ಜಿಲ್ಲೆಯ ದುಷ್ಕರ್ಮಿಗಳ ಹಾವಳಿ ಮಿತಿ ಮೀರಿದೆ. ಕೊರಟಗೆರೆ ತಾಲೂಕಿನ ಕೋಳಾಲದಲ್ಲಿ ನಿನ್ನೆ ರಾತ್ರಿ ಮುಸುಕುದಾರಿ ಕಿಡಿಗೇಡಿಯೊಬ್ಬ ವಿರೂಪಾಕ್ಷ ಎಂಬುವರ ಮನೆ ಮುಂದೆ ನಿಲ್ಲಿಸಿದ್ದ ಒಂದು ಕಾರು ಹಾಗೂ 2 ಬೈಕ್ಗಳಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿದ ಮಹೀಂದ್ರ ಕಾರು ಮತ್ತು 2 ಬೈಕ್ಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಕೃತ್ಯ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಕಳೆದ 2 ವಾರಗಳ ಹಿಂದಷ್ಟೇ ಕೊರಟಗೆರೆ ಪಟ್ಟಣದಲ್ಲಿ ಶಾಲಾ ಬಸ್ ಹಾಗೂ ಕಾರುಗಳು ಗಾಜುಗಳನ್ನು ಪುಡಿ ಮಾಡಲಾಗಿತ್ತು. ಈಗ ವಾಹನಗಳನ್ನೇ ಸುಟ್ಟು ಹಾಕುತ್ತಿರುವುದು ಸ್ಥಳೀಯರಲ್ಲಿ ಭಯ ಹುಟ್ಟಿಸಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಗ್ಯಾರೇಜ್ನಲ್ಲಿಟ್ಟಿದ್ದ 7 ಬೈಕ್ಗಳು ಸುಟ್ಟು ಕರಕಲಾಗಿರುವ ಘಟನೆ ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಮುತ್ತಂಗಿ ಗ್ರಾಮದಲ್ಲಿ ನಡೆದಿದೆ. ಶಾಬೋದ್ದೀನ್ ಎಂಬುವರಿಗೆ ಸೇರಿದ ಗ್ಯಾರೇಜ್ ಬೆಂಕಿಗಾಹುತಿಯಾಗಿದ್ದು 10 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ಬೈಕ್ಗಳು ಸುಟ್ಟು ಕರಕಲಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಬೆಂಕಿ ನಂದಿಸಿದರು.
ನಿಯಂತ್ರಣ ತಪ್ಪಿ ಕಾರು ಹಳ್ಳಕ್ಕೆ ಪಲ್ಟಿಯಾಗಿರುವ ಘಟನೆ ತುಮಕೂರು ಜಿಲ್ಲೆಯ ಹನುಮಂತಪುರದ ಬಳಿಯ ಸಿಟ್ರಿಯಾ ಹೋಟೆಲ್ ಬಳಿ ನಡೆದಿದೆ. ಬೆಂಗಳೂರು ಮೂಲದ ಒಂದೇ ಕುಟುಂಬದ 4 ಕಾರಿನಲ್ಲಿ ಶಿರಡಿಗೆ ತೆರಳುತ್ತಿದ್ದ ವೇಳೆ ಅಪಘಾತ ಸಂಭವಿಸಿದೆ. ರಸ್ತೆ ದಾಟುವ ವೇಳೆ ಕಾರಿಗೆ ವೃದ್ಧ ಅಡ್ಡ ಬಂದಿದ್ದು, ವೃದ್ಧನ ತಪ್ಪಿಸಲು ಹೋಗಿ ಕಾರು ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಪಲ್ಟಿಯಾಗಿದೆ. ಸ್ಥಳಕ್ಕೆ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಧಾರವಾಡದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಫೈರೋಜ್ ಕೊಲೆ ಪ್ರಕರಣದ ಕುರಿತು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಇವರು, ಮೊನ್ನೆ ರಾತ್ರಿ ದುಷ್ಕರ್ಮಿಗಳು ಫೈರೋಜ್ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ರು. 6-7 ಜನರನ್ನ ವಶಕ್ಕೆ ಪಡೆದು ಯಾವ ಕಾರಣಕ್ಕೆ ಕೊಲೆ ಮಾಡಿದ್ದಾರೆಂದು ವಿಚಾರಣೆ ಮಾಡುತ್ತಿದ್ದೇವೆ. ಆರೋಪಿಗಳ ಪತ್ತೆಗಾಗಿ ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿದ್ದೇವೆ. ಈ ಹಿಂದೆ ಫೈರೋಜ್ ಅಬ್ದುಲ್ ದೇಸಾಯಿ ರಕ್ಷಣೆ ಕೊಡಿ ಅಂತ ದೂರು ಕೊಟ್ಟಿದ್ರು. ದೂರಿನ ಸಾಕ್ಷ್ಯ ಆಧಾರ ಇಟ್ಕೊಂಡು ಗಾಂಜಾ ಸೇವನೆ ಕೇಸ್ ಹಾಕಿದ್ದೇವೆ ಅಂತ ಹೇಳಿದರು. ಇಂದು ಕಾಫಿ ನಾಡು ಚಿಕ್ಕಮಗಳೂರಿಗೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ನಾಳೆ ಹಂದೂರಿನಲ್ಲಿ ಆಯೋಜಿಸಲಾಗಿರುವ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಹಂದೂರಿನಿಂದ ನರಸಿಂಹರಾಜಪುರಕ್ಕೆ ಸಂಪರ್ಕ ಕಲ್ಪಿಸುವ ಬಹುನಿರೀಕ್ಷಿತ ಸೇತುವೆಯನ್ನ ಲೋಕಾರ್ಪಣೆ ಮಾಡುವುದರ ಜೊತೆಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಸರ್ಕಾರದ ವಿವಿಧ ಸವಲತ್ತುಗಳ ವಿತರಣಾ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ. ಈ ಹಿನ್ನೆಲೆ ಚಿಕ್ಕಮಗಳೂರಿಗೆ ಆಗಮಿಸಿದ ಸಿಎಂಗೆ ಬೃಹತ್ ಹಾರ ಹಾಕಿ ವಾಲಗ ಹಾಗೂ ಕುಂಭ ಕಳಸದೊಂದಿಗೆ ಮಹಿಳೆಯರು ಸಿದ್ದರಾಮಯ್ಯ ಅವರನ್ನ ಸ್ವಾಗತ ಮಾಡಿಕೊಂಡಿದ್ದಾರೆ. ಫುಟ್ಪಾತ್ನಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ವ್ಯಕ್ತಿ ಚರಂಡಿಗೆ ಪಲ್ಟಿಯಾಗಿರುವ ಘಟನೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೆದಿದೆ. ಫುಟ್ಪಾತ್ನ ಪಕ್ಕದಲ್ಲಿ ಚರಂಡಿ ನೀರು ಹೋಗಲು ಬಿಟ್ಟಿದ್ದ ಜಾಗವನ್ನ ಸರಿಯಾಗಿ ಮುಚ್ಚದೆ ಅಧಿಕಾರಿಗಳು ಮರದ ತುಂಡೊಂದನ್ನು ಇಟ್ಟಿದ್ರು. ಈ ವೇಳೆ ಫುಟ್ಪಾತ್ನಲ್ಲಿ ನಡೆದುಕೊಂಡು ಹೋಗ್ತಿದ್ದ ವ್ಯಕ್ತಿ ಮರದ ಮೇಲೆ ಕಾಲಿಟ್ಟು ಚರಂಡಿಗೆ ಬಿದ್ದಿರುವ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಚರಂಡಿಗೆ ಬಿದ್ದ ವ್ಯಕ್ತಿಯನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಬಡತನ ಸಾಧನೆಗೆ ಅಡ್ಡಿ ಆಗಲ್ಲ ಅನ್ನೋದನ್ನ ರಾಯಚೂರಿನ ಈ ಹುಡುಗ ಸಾಬೀತುಪಡಿಸಿದ್ದಾನೆ. ಆಟೋ ಓಡಿಸಿ ಜೀವನ ನಡೆಸುವ ತಂದೆಯ ಕಷ್ಟಕ್ಕೆ ಮಗ ವಿದ್ಯೆಯ ಮುಖೇನ ಅತ್ಯುನ್ನತ ಉಡುಗೊರೆ ನೀಡಿದ್ದಾನೆ. ವಿದ್ಯಾನಿಧಿ ಕಾಲೇಜಿನ ವಿದ್ಯಾರ್ಥಿ ವಿಕಾಸ್ ದ್ವಿತೀಯ PUC ವಾಣಿಜ್ಯ ವಿಭಾಗದಲ್ಲಿ 594 ಅಂಕ ಪಡೆಯುವ ಮುಖೇನ ರಾಜ್ಯಕ್ಕೆ 6ನೇ ರ್ಯಾಂಕ್ ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಆಟೋ ಚಾಲಕ ಹನುಮಂತು ಅವರ ಮಗನಾಗಿರುವ ವಿಕಾಸ್ ತಂದೆಯ ಕಷ್ಟ ಮತ್ತು ಸಾಲದ ಸುಳಿಯ ನಡುವೆಯೂ ಕುಗ್ಗದೆ ಓದನ್ನೇ ಗುರಿಯಾಗಿಸಿಕೊಂಡು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಸಾಲ ಮಾಡಿ ಓದಿಸಿದ ಮಗ ಎಂದು ಇಡೀ ರಾಜ್ಯವೇ ಮೆಚ್ಚುವಂತಹ ಸಾಧನೆ ಮಾಡಿರುವುದನ್ನು ಕಂಡು ಹೆತ್ತವರು ಆನಂದ ಬಾಷ್ಪ ಸುರಿಸಿದ್ದಾರೆ. ಬೆಂಗಳೂರಿನ ಚಂದ್ರ ಲೇಔಟ್ನ ಗಂಗೊಂಡನಹಳ್ಳಿಯಲ್ಲಿರುವ ಸಂತ ಆಂಟೋನಿ ಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ನೆರವೇರಿತು. 2006 7ನೇ ಸಾಲಿನ 10ನೇ ತರಗತಿಯ ಕನ್ನಡ ಮಾಧ್ಯಮದ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ 20 ವರ್ಷಗಳ ನಂತರ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ನೆರವೇರಿಸಿದ್ರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ನಮ್ಮ ಜೀವನದಲ್ಲಿ ಒಳ್ಳೆಯ ದಾರಿ ಸೇರಿಸಿರೋ ನಮ್ಮ ಗುರುಗಳಿಗೆ ವಂದಿಸಿದ್ರು. ಈ ವೇಳೆ ಎಲ್ಲ ಶಿಕ್ಷಕ ವೃಂದದವರಿಗೂ ಸನ್ಮಾನಿಸಲಾಯಿತು. ಎಲ್ಲ ಶಿಕ್ಷಕರು ತಮ್ಮ ಶಾಲೆಯ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ್ರು. ಅಲ್ಲದೆ ಶಿಕ್ಷಕ ವೃಂದದವರಿಗೆ ಭೋಜನ ಏರ್ಪಡಿಸಿ ಶಿಕ್ಷಕರ ಜೊತೆಗೆ ವಿದ್ಯಾರ್ಥಿಗಳು ತುಂಟಾಟ ಮಾಡಿ ಸಮಯ ಕಳೆದರು.